ನಮಸ್ಕಾರ, ನಾನು ಸುರೇಶ್ ಬಾಬು ಅಂತ, ಸುಪ್ರೀಂ ಪೊಲೀಸ್, ಕರ್ನಾಟಕ ಲೋಕಾಯುಕ್ತ, ಮಂಡ್ಯ. ನಮಸ್ತೆ, ನಾನು ಸುನಿಲ್ ಕುಮಾರ್ ಎಚ್ ಟಿ, ಲೋಕಾಯುಕ್ತ DSP, ಮಂಡ್ಯ. ಅಂದರೆ ದೇಶಿ ಪ್ರಾಡಕ್ಟ್ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ದೆ. ನೋಡ್ಬಿಟ್ಟು ನನಗೆ ನಮ್ಮ ಮಂಡ್ಯದಲ್ಲಿ ಇರುವಾಗ ನಾನು ಯಾಕೆ ವಿಸಿಟ್ ಮಾಡ್ಬೋದು ಇದನ್ನ ಅಂತ ಹೇಳಿ ಒಂದ್ಸರಿ ಜಸ್ಟ್ ನಾನು ಈಗ ಬಂದು ಇಲ್ಲಿಗೆ ನೋಡಿ ನನಗೆ ಬಾಯ್ಲರ್ ಬೇಕಿತ್ತು ದೇಶಿದು. ನಾನು ಹೀಗೆ ಇವತ್ತು ನಿಮ್ಮ KM ದೊಡ್ಡಿನಲ್ಲಿ ನಮ್ಮ ಸಾಹೇಬರು ಒಂದು ಇದನ್ನ ಬಾಯ್ಲರ್ ತಗೊಳ್ಳೋದಕ್ಕೋಸ್ಕರ ಇಲ್ಲಿಗೆ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಬಂದು, ದೇವರಾಜ್ ಸಾಹೇಬರು ಇಲ್ಲಿ ಅವರೇ ಸ್ವತಃ ದೇಸಿ ಪ್ರಾಡಕ್ಟ್ನ ಮಾಡಿದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಉದ್ದೇಶದಿಂದ ನಾವು ಇಲ್ಲಿ ವಿಸಿಟ್ ಮಾಡಿ ತಿಳ್ಕೊಬೇಕಲ್ಲ ಅಂದ್ಬಿಟ್ಟು ಬಹಳ ಕುತೂಹಲದಿಂದ ಇಲ್ಲಿ ಬಂದು ನೋಡಿದಾಗ ಸ್ವತಃ ದೇವರಾಜ್ ಅವರೇ ತಮ್ಮ ಎಲ್ಲಾ ಪ್ರಾಡಕ್ಟು, ಸ್ಟವ್ಗಳಾಗ್ಬೋದು, ವಾಷಿಂಗ್ ಮಿಷಿನ್ ಆಗ್ಬೋದು, ಬಾಯ್ಲರ್ಗಳಾಗ್ಬೋದು, ಈ ಬಗ್ಗೆ ಕಾನ್ಸೆಪ್ಟನ್ನ ನಮಗೆ ತಿಳಿಸ್ಕೊಟ್ರು. ಇಲ್ಲಿ ಬಹಳ ಮುಖ್ಯವಾಗಿ ಅವರು ಕೇಂದ್ರೀಕರಿಸಿದ ಏನಂದ್ರೆ ಬಡವರಿಗೆ, ರೈತರಿಗೆ ಬಹಳ ಅನುಕೂಲವಾದಂತ, ಬಹಳ ಕಡಿಮೆ ಖರ್ಚಿನಲ್ಲಿ ಬಹಳ ಉಪಯುಕ್ತವಾದಂತ ಒಂದು ವಸ್ತುನ ಅವರು ಬಹಳ ಒಳ್ಳೆ ಹೊಸ ಅನ್ವೇಷಣೆ ತರ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಪ್ರಾಡಕ್ಟ್ ನ ಕೊಡ್ತಾ ಇದ್ದಾರೆ. ಬಹಳ ಸಂತೋಷ ಆಯ್ತು. ಹಾಗೆ ಅವರ ಸ್ಟವ್ಗಳು ಲೋಕಲ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು, ಸ್ಟವ್ಗಳು ಮತ್ತೆ ಎಷ್ಟು ಜನಕ್ಕೆ ಮಾಡ್ಬೋದು, ಯಾವ ರೀತಿ ಏನು ಕಟ್ಟಿಗೆ ಎಷ್ಟು ಸಿಂಪಲ್ ಆಗಿ ಅಂದ್ರೆ ತುಂಬಾ ಕಡಿಮೆ ಯೂಸ್ ಮಾಡಿ ನಾವು ಅದ್ರ ಬಗ್ಗೆ ಅದನ್ನ ಯೂಸ್ ಮಾಡ್ಬೋದು ಅಂತೆಲ್ಲ ಹೇಳ್ಕೊಟ್ರು. ಹೊಸ ಅವ್ರದೇ ಇನ್ನೋವೇಷನ್ ಅದು, ದೇಶಿ ವಾಷಿಂಗ್ ಮಿಷಿನ್. ಅದ್ರ ಬಗ್ಗೆ ಅಂತೂ ತುಂಬಾ ಅವರು ಅದ್ಭುತವಾಗಿ 1 ಗಂಟೆ ಅಲ್ಲ 2 ಗಂಟೆ ಮಾತಾಡ್ಬೋದು, ಆ ರೀತಿ ಎಷ್ಟು ನಮ್ಗೆ ಅಚ್ಚುಕಟ್ಟಾಗಿ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ರು. ಮತ್ತೆ ಅದು ನೋಡಿದಾಗಲೂ ಅಷ್ಟೇ ತುಂಬಾ ಸಿಂಪಲ್, ತುಂಬಾ ಚೀಪು, ಮತ್ತೆ ಎಲ್ಲರಿಗೂ ಕೈಗೆಟುವಂತ ಬೆಲೆಲಿದೆ. ಸೊ ಹಾಗಾಗಿ ಇದನ್ನ ನಾನು ಎನ್ಕರೇಜ್ ಮಾಡಬೇಕು ಅನಿಸ್ತು. ನನಗೆ ನೋಡಿ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ದೇವರಾಜ್ ಅವ್ರಿಗೂ ತುಂಬಾ ಸಮಯನ ಇದ್ರ ಜೊತೆಗೆ ನಮಗೆ ವ್ಯಯ ಮಾಡಿ ಇದ್ರ ಬಗ್ಗೆ ತುಂಬಾ ಎಲ್ಲಾ ಅವ್ರ ಪ್ರಾಡಕ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದಾರೆ. ಅವ್ರು ತುಂಬಾ ನನಗೆ ಜನಗಳು ನಮ್ಮ ದೇಶಿ ಪ್ರಾಡಕ್ಟ್ನ ಎನ್ಕರೇಜ್ ಮಾಡಬೇಕು. ಅದು ತುಂಬಾ ಉತ್ತಮವಾಗಿದೆ, ತುಂಬಾ ಗುಣಮಟ್ಟದಂತ ಉಳ್ಳಂತದ್ದು ಅನಿಸ್ತಾ ಇದೆ ನನಗೆ. ಸೊ ನಾನು ಅದನ್ನ ಫಸ್ಟ್ ನಾನು ಆಕ್ಚುಲ್ ಆಗಿ ದೇಶಿ ಬಾಯ್ಲರ್ ಯೂಸ್ ಮಾಡಬೇಕು ಅಂತ ಇದ್ದೀನಿ. ನಾನು ಬಂದಾಗ ನನಗೆ ಗಾಬರಿ ಆಯ್ತು, ಬಂದೂಕು ಅಂಗಡಿಗಳನ್ನ ಲೈಸೆನ್ಸ್ ಇಲ್ಲ ಇಟ್ಕೊಂಡಿದ್ದಾರೆ ಇವರು ಅಂತ ಹೇಳಿ ಆ ಬಂದೂಕುಗಳನ್ನ ನೋಡಿ ಕೇಳಿದೆ. ಅವಾಗೆಲ್ಲ ಸರ್ ಇದು ನಿಜವಾದ ಬಂದೂಕುಗಳಲ್ಲ, ನಾವು ತೋಟಗಳಲ್ಲಿ ಮತ್ತೆ ಇದರಲ್ಲಿ ಕೋತಿಗಳು ಓಡಿಸ್ಲಿಕ್ಕೆ ಮತ್ತೆ ಇದಕ್ಕೇನು ಲೈಸೆನ್ಸ್ ಬೇಕಿಲ್ಲ, ಅದನ್ನ ಜಸ್ಟ್ ನಾವು ಮರಳು ಮತ್ತೆ ಪಟಾಕಿ ಇದನ್ನ ಮದ್ದನ್ನ ಯೂಸ್ ಮಾಡಿ ನಾವು ಅದನ್ನ ಓಡಿಸಬಹುದು ಸರ್. ಸೌಂಡ್ ತುಂಬಾ ಚೆನ್ನಾಗಿ ಬರ್ತದೆ. ಹಾಗಾಗಿ ಅದು ಕೋತಿಗಳಿಗೆ, ನಾಯಿಗಳಿಗೆ ಮತ್ತೆ ಹಕ್ಕಿ ಪಕ್ಷಿಗಳನ್ನ ಬೆಳೆ ಕಾಪಾಡಲಿಕ್ಕೆ ಸೊ ಅದು ಚೆನ್ನಾಗಿದೆ ಸರ್ ಅಂತ ಹೇಳಿ ಇದು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಹಾಗೇನೆ ಕಳ್ಳರು ಕಾಕರು ಭಯ ಇರ್ತಾರೆ, ತೋಟದ ಮನೆಗಳು ಒಬ್ಬರೇ ಇರ್ತಾರೆ. ಹಾಗಾಗಿ ಅದನ್ನ ಶೋಗೂ ನಾವು ಇಟ್ಕೊಂಡು ಓಡಾಡ್ಬೋದು, ಮತ್ತೆ ಕ್ಯಾರಿ ಮಾಡ್ಬೋದು, ಮತ್ತೆ ಯೂಸ್ಫುಲ್ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಅದನ್ನ ನೋಡಿ. ಅದು ನಾನು ಒಬ್ಬನೇ ಅಲ್ಲ, ಹೊರಗಡೆಯಿಂದ ಬೇರೆ ಬಂದಂತ ಜನಗಳು ಸಹ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ನಿಜವಾಗಿಯೂ ಭಾರಿ ಖುಷಿ ಆಯ್ತು ನನಗೆ. ಅವರ ಒಂದು ಯಾವ ರೀತಿ ಬಿಸ್ನೆಸ್ ಶುರು ಮಾಡಿದ್ರು, ಯಾವ ರೀತಿ ಅದನ್ನ ಅವರು ಡೆವಲಪ್ ಮಾಡಿದ್ರು, ಅದೆಲ್ಲ ಬಗ್ಗೆ ಕಷ್ಟಪಟ್ಟರು, ಅದನ್ನೆಲ್ಲ ಹೇಳಿದ್ರು, ನನ್ನ ಜೊತೆ ಹಂಚಿಕೆ ಮಾಡ್ಕೊಂಡ್ರು. ಭಾರಿ ಖುಷಿ ಆಯ್ತು ನನಗೂ. ಇದ್ರ ಬಗ್ಗೆ ಈಗ ಮೇನ್ ನನಗೆ ಒಂದು ಬಾಯ್ಲರು ಮತ್ತೆ ನಾನು ಒಂದು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ದೇವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಪ್ರಾಡಕ್ಟ್ನ ಎಲ್ಲರೂ ದಯಮಾಡಿ ನೋಡಿ ಎನ್ಕರೇಜ್ ಮಾಡಿ, ಅವ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇದು ಎಲ್ಲ ಗ್ರಾಮೀಣರಿಗೆ, ರೈತರಿಗೆ ತುಂಬಾ ಹೆಲ್ಪ್ ಆಗುವಂತ ಪ್ರಾಡಕ್ಟು, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು. ಹಾಗೂ ಇದ್ರದ್ದು ಏನು ಇದೆ ಖರ್ಚು ಇದೆ ಅದನ್ನ ಬಹಳ ನಿಖರವಾದ ಬೆಲೆಗೆ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾವುದೇ ಹೆಚ್ಚಿನ ಪ್ರಾಫಿಟ್ ಮಾರ್ಜಿನ್ ಇಲ್ದೇನೆ ಅದು ಖರ್ಚಾಗಿರ್ತಕ್ಕಂಥ ಬೆಲೆ, ಅದ್ರ ಮೇಲೆ ಸ್ವಲ್ಪ ಮಿನಿಮಮ್ ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಪ್ರಾಡಕ್ಟ್, ನಮ್ಮ ದೇಶಿ ಪ್ರಾಡಕ್ಟ್. ದಯಮಾಡಿ ಎಲ್ಲ ನೋಡಿ ಇದನ್ನ ತಮಗೆ ಇಷ್ಟ ಆದ್ರೆ ಬಂದು ತಗೊಂಡು ಬಳಸ್ಕೊಳ್ಳಿ ಅಂತ ಹೇಳಿ, ಇದು ಉಪಯುಕ್ತ ಪಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.